ಓ ಜಾರಿ ಸಿಕ್ಕಿ ಹೆಸರು ಸಿಕ್ಕಿತ್ತು ಅಂತಂತಿದ್ದೀರ ಫಿಶಿಂಗ್ ಎಲ್ಲ ಮಾಡ್ತಿದ್ರಿ ಗೋರ್ಮೆಂಟ್ ಅವ್ರಿಗೆ ಹೇಳ್ಕ್ರಿ ನಿಮಗೆ ಹಾಗೆ ಅದ್ರಾಗೂ ಮತ್ತೊಬ್ರು ಇದೆ ಸಂತೋಷ್ ಅಂಬರು ಅವ್ರ ಖಾಲಿ ಪೆಟ್ಟಾಯ್ತಲ್ಲ ಅವ್ರಿಗೆ ಯಾರು ಬಂದು ಕಾಣಲ್ಲ ಅಂಬ್ರಪ್ಪ ಹೆರ್ಗ್ ಮಾಡಿ ನೀನು ಅಂತ ಶುರು ಮಾಡ್ರಿ ಗಲಾಟೆ ಇನ್ನೇನು ಶುರು ಮಾಡ್ರಿ ಅದಕ್ಕೆ ಚಿಕನ್ ಕಾಲೆ ಚಿಕನ್ ದಪ್ಪು ಹಾತೀನಿ ಹಗ್ಗ ಹಾಯ್ ಎಲ್ಲ ನಮಸ್ಕಾರ ಮತ್ತೊಂದು ಹುಡುಗಿ ಸ್ವಾಗತ ಸುಸ್ವಾಗತ. ಇವತ್ತು ಕಾಂಬ ಅಪ್ನಿಗೆಲ್ಲ ಎಷ್ಟೆಲ್ಲ ಮೀನು ಸಿಕ್ಕಿತ್ತು ಅಂತ ಹೆಂಗೋ ನಮಗೆಲ್ಲ ಹಾಪ್ಕಾತಿಲ್ಲ ಅಂದರೆ ನಮ್ಮನೆ ಗಾಳಿ ಮಳೆಗೆಲ್ಲ ಎಲ್ಲರೂ ಹಾಪ್ಕಾತಾನೆ. ನಿನ್ನೆ ಒಂದು ಗಾಳಿ ಮಳೆ ಬಂತು ಎಣ್ಣ ಚಿಲ್ರಿ ಅಲ್ಲಿ ಅಷ್ಟಪ್ಪ ಗಾಳಿ ಮಳೆ ಇದು ಗಣಿ ಎಲ್ಲ ಕಿತ್ತಾರಿ ಆಯ್ತು ಗಾಳಿ ಮಳೆ ಇದಾಯಿತು. ಅವ್ರಿಗೆ ಅಪ್ಪ ಬಲಿ ಬಿಟ್ಟಿದ್ದೀರ ಅಂತ ಸಿಕ್ಕಿತ್ತು. ಓ ಜಾರಿ ಸಿಕ್ಕಿ ಹೆಸರು ಸಿಕ್ಕಿತ್ತು ಈ ಸೈಡ್ ಅಂತ ಕೊಡ್ತಾರಲ್ಲ ಮತ್ತು ನಿನ್ನೆಲ್ಲ ಗಾಳಿ ಮಳೆ ಹೋದಕ್ಕೆಲ್ಲ ಲಾಂಬಾರ್ಡ್ ಜಾಸ್ತಿ ಇತ್ತು ಅಂದ್ರಪ್ಪ ಇದು ಕಂಡ್ರೆ ಲಾಂಬರೇ ಅಂತಿಲ್ಲ. ಹೊಸಕೋಟಿ ತಗೊಬಂದೆ ಹೊಸಕೋಟಿ ತಗೊಬಂದೆ ಈ ನಕ್ಷತ್ರ ಮೀನು ಕಾಣಿ ನಕ್ಷತ್ರ ಮೀನು ಒಂದು ನಂಗೂ ಎಂದು ಕೊಡ್ತಿರಲ್ಲ ಲಾಂಬರ್ ಒಂಚು ಕಮ್ಮಿ ಐತಲ್ಲ ಅಲ್ಲೊಂಚು ಲಾಂಬರ್ ಇತ್ತು ಇಲ್ಲೆಲ್ಲ ಲಾಂಬರ್ ಕಮ್ಮಿ ಐತೆ. ಆಯ್ತು ಇನ್ನೀಗ ಮಳೆ ಡೌನ್ ಅಂಬರಿ 28ರಿಂದ ಡೌನ್ ಅಂದಂಗೆ ಈತಪ್ಪ 27 ಅಲ್ಲ 28ರಿಂದ ಅಲ್ಲಿಗ ನಮ್ಮ ಮಂಜಣ್ಣಗೆ ಬಾಲಿ ಬಿಡ್ತಾನೆ ಅದು ಅನ್ಕೊಂಡು ಕಪ್ಪನೆ ಇವರಿಬ್ಬರ ರೋಪ್ ಹಿಡ್ಕೊಂಬಾರ ಅಲ್ಲಿ ಬಿಡುತ್ತೆ ಕಾಣಿ. ಈಗ ಮಳೆಗಾಲದಾಗೆಲ್ಲ ಇದೆಲ್ಲ ಬಿಡೋದು ಒಂಥರ ಡೇಂಜರ್. ಮತ್ತು ನೀವು ಲೈಫ್ ಜಾಕೆಟ್ ಹಾಕಿ ಬಿಡಿ ಅಂತ ಹೇಳ್ಬಿಡಿ. ಮತ್ತು ಇದರಲ್ಲಿ ಲೈಫ್ ಜಾಕೆಟ್ ಹಾಕೊಂಡು ಈಜು ಕಾತಿಲ್ಲ ಸೀರೆ ಯಾರಿಗೆ ಆತು ಹೇಳಿ ಇದ್ರಾಗೆಲ್ಲ ನೀವು ಅಂದಾಜು ಕಣ್ಕೊಂಡು ಒಂದು ಸ್ವಲ್ಪ ದೂರ ಹೋಯ್ಕೊಂಡು ಅಲ್ಲಿ ಬಿಡು. ಇದಕ್ಕೆ ಲೈಫ್ ಜಾಕೆಟ್ ಹಾಕಿ ಬಿಟ್ರೆ ಅನ್ನೋದು ಗೊತ್ತಾ ಈಜು ಕಾಯಿದೆ ಸೀರಾ ಯಾರಿಗೂ ಆತಿರೋದು ಅಂದರೆ ನಿಮ್ಗೆ ಈಜು ಕಾತಿಲ್ಲ ನೀರು ಸಿಕ್ತಂದ್ರೆ ಅಲ್ದ ನೀರು ಎಳಿತೆ ಯಾರಿಗೆ ಆತು ಆಮೇಲೆ ವಾಪಸ್ ಕರ್ಕಪ್ಪರೆ ಯಾರಿಲ್ಲ. ಅದಕ್ಕೋಸ್ಕರ ಫಸ್ಟ್ ಹೇಳ್ತಿದ್ದೆ ಲೈಫ್ ಜಾಕೆಟ್ ಕಾತಿಲ್ಲ ಇದ್ರಾಗ ಈಜು ಕಾತಿಲ್ಲ ಈಜು ಹಂಗೆ ಇರ್ಕೋದು ಹಾಗೆ ಬಿಡ್ತಿದ್ರು ಕಣಿ ಹಾಗೆ ಒಂದೊಂದೇ ನೀರು ಬಿಡ್ತಾವೆ ಅದು ನೀರು ಜೋರಿಗೆ ಆಗ್ಬೇಕು ಈ ಸೈಡಿಂದ ಒಂಚೂರು ಎಳ್ದು ಹಾರಿ ಬಿಡ್ತಾರೆ. ಅದೇ ಥರ ಹಾಕಿಕೊಂಡು ಅದು ಇದು ಚಾಂಕಿ ಹೊಂಡ ಆ ಸೈಡ್ ಹೊಂಡ ಚಾಂಕಿ ಇದಿಷ್ಟು ಚಾಂಕಿ ಹೊಂಡ. ಅಷ್ಟು ನೀರಿದ್ರು ಅಲ್ಲಿ ಚಾಂಕಿ ಹೊಂಡ ಆದ ಕಾರಣ ಬೆಟ್ಟಿತ್ತು ಅಲ್ಲಿಗೆ ಹೊಂಡ ಬೆಟ್ಟ ಹೊಂಡ ಆ ಥರ ಬರ್ತದೆ ಅದಕ್ಕೆ ಚಾಂಕಿ ಹೊಂಡ ಅಂತ. ಹಾಗೆ ಮತ್ತೆ ಕಸ ರಾತ್ರಿ ಕಸ ಅಲ್ಲಿ ಕಾಣ್ಲಕ್ಕ ತಗೋದಿದ್ರು ನಮ್ಮ ಮನೆ ಅಪ್ಪನೂ ವಾರಪ್ಪ ಆ ಬದಿಯಲ್ಲ ಯಾವುದೋ ಒಂದು ದೊಡ್ಡದ ಕೊಟ್ಕಿ ಬಂತು ಅಂತಿದ್ದೀರ. ಹಳ್ಳಿ ಬಿಟ್ಟರಿಗೆ ಅಂತ ಜಾಸ್ತಿ ಅಂತ ಹೊಟ್ಟದಂತ ಮೀನಿಲ್ಲ. ನೀರು ಎಳಿತೆ ಹಂಗೆ ಗಾಡಿಯ ಅಲ್ಲಿ ಇದು ಹಿಂಗೆ ಆ ಸೈಡ್ ಹತ್ತಿರುತ್ತೆ ಹಿಂಗೆ ಆ ಬದಿ ಹತ್ತಿರ ಹಿಂಗೆ ಹೋಗಿ ಅಲ್ಲ ಆ ಸೈಡ್ ಹೊಂಡ ಆ ಸೈಡ್ ಫುಲ್ ಇದೆ. ಇವ್ರ ಅಣ್ಣ ತಮ್ಮ ಎಲ್ಲ ಒಳ್ಳೆ ಈಜುವರವರು ಕಡ್ಲ ಬೇಕಾರೆ ಹಾಗೆ ಹಿಂಗೆ ಹಾರ್ಕೊಂಡು ಹಾಕಿಲ್ಲ ಅವರೆಲ್ಲ ಬೋಟಿಗೆಲ್ಲ ಹೋಗೋದಿಲ್ಲ ಕಣಿ ಅದು ಎಷ್ಟು ಬೆಟ್ಟಿತ್ತು ಕಣಿಗೆ ಅದೀಗ ಇದು ನಾವು ಬೀಸ್ತಿದ್ದು ಇದೇ ಜಾಗ ಅದು ಬೆಟ್ಟ ಅದು ಅದೇ ಇದು ಚೂರು ಹೊಂಡ ಅಲ್ಲ ಬೆಟ್ಟ ಅದು ಹೊಂಡ ಆ ಥರ ದೊಡ್ಡ ಲಾಂಬರ್ ಬಪ್ಪು ಜಾಗದಾಗೆಲ್ಲ ಚೂರು ಹೊಂಡ ಇತ್ತು ಲಾಂಬರ್ ಇತ್ತು ಹೊಂಡ ಬರ್ತದೆ ಇದೆ ಬೆಟ್ಟ ಹೊಂಡ ಬೆಟ್ಟ ಹಂಗನ್ಕ ಮತ್ತು ನೀರಿಗೆಲ್ಲ ಹಿಡ್ಕೊಯ್ಬೇಡಿ ಮತ್ತು ನೀವೆಲ್ಲ ರಗಳಿ ಅದು ನಮ್ಗೆ ಏನು ಗೊತ್ತಾ ಇಲ್ಲೇ ಬರಲ್ಲ ನಮ್ಗೆ ಗೊತ್ತಿತ್ತು ಅದು ಎಲ್ಲೆಲ್ಲ ಹೊಂಡೈತೆ ಎಲ್ಲಿ ಅನ್ಕೊಂಡು ಅದು ಕಣ್ಕೊಂಡು ನಾವು ಹಾರತ್ತೆ ನೀರಿಗೆಲ್ಲ ಅದು ಬಿಟ್ಟು ಕೆಲವರೆಲ್ಲ ಬಂದ್ಕೊಂಡು ನಾವು ಎಲ್ಲರೂ ಹಾರು ಅನ್ಕೊಂಡು ಇವರು ಹಾರು ಹೋದ ಅದೇಂದಾಯ್ತು ಅವರಿಗೆ ಕರೆಕ್ಟ್ ಈಜು ಟೈಮಿಗೆ
ನ್ಯಾಲ ಸಿಕ್ಲನ್ನು ಕೂಡ ಗಡಿ ಬಿಡಿಯದು ಅಂತಾರೆ ಅಷ್ಟೇ ಅಷ್ಟೊತ್ತಿಗೆ ಅಂತಾರೆ ಒಂದು ಹಬ್ಬ ಆ ಕಾರಣಕ್ಕೋಸ್ಕರ ಕಾಣ್ಲಿಕ್ಕೆ ಬಾಯ್ ಎಲ್ಲ ಫ್ಲೋಟ್ ಅಂತಾರೆ ನಾವು ಈ ಸೈಡ್ ಬಾಯ್ ಅದು ಅಲ್ಲಿ ಹಾಗೆ ನಡೆದು ಹಾತಿರುತ್ತೆ ಆ ಸೈಡ್ ಅಷ್ಟೊತ್ತಿಗೆ ಅಲ್ಲಿ ಯಾವುದೇ ಮೀನಿದ್ರು ತಗೊಳ್ಳಿ. ಇಲ್ಲ ಕಸು ಕಂಡ್ರೆ ಸಮ ಕಸ ಬೈನ್ ಈ ಬಟ್ಟಿದೆ ಅಂತಾರೆ ಒಂದು ಇದಿದ್ರೆ ಒಂದು ಹೇಳಿ ಕಂಬ ಯಾರೋ ಒಂದು ಹ್ಯಾಕ್ಸ್ ಅಂತಾರೆ ಇದು ಯಾವ್ದು ಬಿಸ್ಲಿ ಅಂತಿಲ್ಲ ಅಲ್ಲ ಎಷ್ಟು ಬಟ್ಟೆ ಒಣದ್ರು ಅಲ್ಲ ವಾಸನೆ ಒಂದು ಹೊತ್ತಿಲ್ಲ ಇದೆ ಗಮ್ಮ ಉಡತ್ತೀಗ ನಮ್ನೆ ಇಲ್ಲ ಸೆಂಟು ಹೊಡ್ಕೊ ಬಂದ್ರು ಹೊತ್ತಿಲ್ಲ ನಮ್ನೆ ಯಬ್ಬ ಎಲ್ಲ ಬಟ್ಟೆ ಆ ಥರ ಸ್ಮೆಲ್ ಹೊಡಿತಲ್ಲ ಯಬ್ಬ ಸ್ಮೆಲ್ಲಿಗೆ ಅಲ್ಲಿ ತಲೆ ತಿರುಗಿ ಬೀಳ್ಕ ಆ ಥರ ಆಗ್ತದೆ. ಅದೇ ಬೇರೆ ಯಾವ್ದಾರು ಒಂದು ಹಾಕಿದ್ರು ಅಂತ ಹೇಳಿ ಸೆಂಟು ಹೊಡೆದು ಸಾಕಾಯ್ತು. ಸೆಂಟು ಹೊಡೆದ್ರು ಗೊತ್ತಿಲ್ಲ. ನಿಮ್ಗೆ ಯಾರಿಗಾರು ಒಂದು ಗೊತ್ತಿದ್ರು ಒಂದು ಕಮೆಂಟ್ ಮಾಡಿ. ಎಂದಕ್ಕಂದರೆ ಜಿಮ್ಮಿಗೆ ಹೋಗೋದಿಗೂ ಅಂಗಿ ಇಲ್ಲದೆ ರಗಳಿ ಆಯ್ತಿತ್ತು ಅದ್ರಗೋಸ್ಕರ. ಮತ್ತು ಬೇರೆ ಬದಿ ಎಲ್ಲೂ ಹೋಗೋದ್ರೆ ಅಂಗಿ ಇಲ್ಲ ಎಲ್ಲ ಹಾಯ್ಕೊಂಡು ಆಯ್ತು. ಮಳೆಗೆ ಎಷ್ಟು ಮಾಡಿದ್ರು ಆಗಿದ್ರು ಹಾಗೆ ಹಿಡ್ಕೋದು ಗಾಳಿಗೆ ಒಂದು ಒಣಿತು ಬಿಟ್ರೆ ಬಿಸಿಲು ಬಂದ್ರೆ ಮಾತ್ರ ಅಲ್ದ ಈ ಥರ ಸ್ಮೆಲ್ಲೆಲ್ಲ ಹೋಗೋದು. ಇದು ಒಗದ ಬಟ್ಟೆ ಯಾರು ಈ ನಮ್ಗೆ ವಾಸನೆ ಹೊಡಿತೀಯಪ್ಪ ಕಾಮೆಲ್ಲ. ಸೊ ಈಗ ಅಲ್ಲ ಅಪ್ಪೇ ಬಲಿ ಬಿಡೋದು ಹಂಗೆ ಕಾಮ್ಕತ್ತಿಲ್ಲ. ಅಪ್ಪೇ ಸ್ವಲ್ಪ ಮುಂದರ್ಕೊಳ್ಳೋ ಕೂರ್ಕೋಗುದೆ ಅದಕ್ಕೋಸ್ಕರ ಸೀದಾ ಈ ಬದಿ ಓಡಿ ಬಂದು ಅವನಿಗೆ ಅವ್ರು ಹೆದರಿಕೆ ಇಲ್ಲ. ನಾನು ಮಾತಿಕಲಿ ಇದೇ ಮೀನು ಅಯ್ಯೋ ಕಾಣಿ ಈ ಥರ ಎಲ್ಲ ಬಲಿ ಬಿಟ್ಟರು ಮೀನು ಸಿಗೋದು ಕಾಣಿ ಇಷ್ಟೇ ಮೀನು. ಇದೇ ಮೀನುಗಾರರ ಲೈಫ್. ಮತ್ತೆ ಯಾರೋ ಒಬ್ರು ಹೇಳ್ತಿದ್ರು ಕಮೆಂಟಾಗೆ ಇಂಗ್ಲೀಷಾಗೆಲ್ಲ ಓಡಿಸ್ತಿದ್ರು ಗೆದ್ದವ್ರ ನೀವು ಎಂದ ಓವರ್ ಫಿಶಿಂಗ್ ಎಲ್ಲ ಮಾಡ್ತಿದ್ರಿ ಗೋರ್ಮೆಂಟ್ ಅವ್ರಿಗೆ ಹೇಳ್ಕ್ರಿ ನಿಮಗೆ ಹಾಗೆ. ಅಯ್ಯ ಗೋರ್ಮೆಂಟ್ ಅವರು ನಮ್ಗೆ ಹೇಳೋದೆ ಅಂತ ಈ ಕಡ್ಲಾಗೆ ಮಳೆಗಾಲದಾಗೆಲ್ಲ ಹಾಕಿಲ್ಲ ಅಂತ ಹೇಳಿದ್ರು. ಆಮೇಲೆ ಅದು ಬಿಟ್ಟರೆ ಹೊಳೆಗೆಲ್ಲ ಮೀನು ಹಿಡಿಬೇಡಿ ಅಂತ ಹೇಳಲಿಲ್ಲ. ಹೊಳೆಗೆಲ್ಲ ಮಳೆಗಾಲದಾಗೆ ಮೀನು ಹಿಡ್ಕೊಬೋದು. ಇವ್ರು ಹೇಳದ್ಕೊಂಡ್ರೆ ಮೀನು ಹಿಡ್ದು ಕಾಯಿ ಮಾಡಿ ಹಾಕ್ತಿರ ಸಂತತಿಯ ನಾಶವತ್ತ. ಯಾರಣ್ಣ ಎಲ್ಲಿಂದ ಬಂದ್ರಿ ಅಣ್ಣ ನೀವು? ಮತ್ತು ಮೀನು ಹಿಡೋರು ಯಾವ ಬದಿ ಹಾಪುದೆ? ನಾವು ಮೇಲ್ ಕೆಲಸದಾರ ಅಲ್ಲ ಮೀನು ಹಿಡ್ಕೊಂಡೆ ಅಂತಾರೆ ಮಾಡ್ತಾರೆ. ಅದು ಬಿಟ್ಕೊಂಡು ಇವ್ರು ಹೇಳುದಿಲ್ಲ ಕೊಂಡ್ರೆ ನಾವು 4 ಜನ ಮೀನು ಹಿಡ್ಕೊಬಾರು ಅದು ಮೀನು ಖಾಲಿ ಹತ್ತ. ಸಮುದ್ರಕ್ಕೆ ಹೋಗ್ದಾರೆ ಮಾತ್ರ ಟನ್ ಗಟ್ಲೆ ಮೀನು ಹಿಡಿತಾರೆ. ಹೊಳಿಗೆಲ್ಲ ಟನ್ ಗಟ್ಲೆ ಅಲ್ಲ 100 ರೂಪಾಯಿ 200 ರೂಪಾಯಿ 1000 ರೂಪಾಯಿ ಮೀನು ಹಿಡಿತಾರೆ. ಅಷ್ಟು ಬಿಟ್ಟರೆ ಮತ್ತೆ ಮೀನಿಲ್ಲ ಹಿಡುದಿಲ್ಲ. ನಿಮ್ಮ ಲೆಕ್ಕದಾಗ ಎಂತ ಹೇಳ್ತೀರಿ ಎಂದು ಅರ್ಥ ಆಗ್ತಿಲ್ಲಪ್ಪ. ಸಂತತಿ ಹೊಳಿ ಮೀನೆಲ್ಲ ದೊಡ್ಡದು ಹಾಪದಲ್ಲ ಅದು 2-3 ತಿಂಗಳೊಳಗೆ 2-3 ತಿಂಗಳು ಬೇಡ 1 ತಿಂಗಳೊಳಗೆ ಬೆಳೀತವಲ್ಲ ಮೀನು. ನೀವು ಮಾತಾಡೋದೆಲ್ಲ ಕಂಡ್ರೆ ನಿಮ್ಮ ಒಂದು ಮೀನು ಬಗ್ಗೆ ನಾಲೆಜೇ ಇಲ್ಲ. ಒಟ್ಟು ಒಂದು ಕಾಮೆಂಟ್ ಹಾಕ್ತೀರಿ ಇಂಗ್ಲೀಷ ದಡ್ದಾಡ್ದ ಅಂತ ಹೇಳುದು ಅಲ್ಲಮ್ಮ. ನಾವು ಮೀನು ಹಿಡ್ದೇ ಬದುಕು ಬೇರೆ ಎಂತ ಕೆಲಸ ಇತ್ತ? ಇಲ್ಲ, ಎಂಥದ್ದು ಇಲ್ಲ. ಈ ಮೀನಿಗೆ ನಾವು ಸಂತತಿ ಈಗ ನಾಶ ಮಾಡೋದು. ಅಮ್ಮ ಈ ಥರ ಮೀನೆಲ್ಲ ಹಿಡಿಬೇಡ, ಸಂತತಿ ನಾಶ ಅದು ಗೋರ್ಮೆಂಟ್ ಅವ್ರು ನಿಂಗೆ ಬಂದು ಹಿಡಿತಾರೆ. ಗೋರ್ಮೆಂಟಿಂದ ನಮ್ಗೆ ಅಂಥದ್ದು ಲಾಭ ಇಲ್ಲ. ಮೀನು ಹಿಡುವವರಿಗೆ ಅಂತಂದು ಕೊಡೋದಿಲ್ಲ. ಮೇಲವರಿಗೆ ಮಾತ್ರ ಒಳ್ಳೆ ಸವಲತ್ತಿತ್ತು. ಮೊನ್ನೆ ಅಷ್ಟೆಲ್ಲ ಆಯ್ತು ಇನ್ಸಿಡೆಂಟ್. ಮತ್ತು ಅದ್ರಾಗೂ ಮತ್ತೊಬ್ರು ಇದೆ ಸಂತೋಷ್ ಅಂಬರು, ಅವ್ರಿಗೆ ಖಾಲಿ ಪೆಟ್ಟಾಯ್ತಲ್ಲ. ಅವ್ರಿಗೆ ಯಾರೂ ಬಂದು ಕಾಣಲಿಲ್ಲ ಅಂಬರಪ್ಪ. ನಾನು ಅವ್ರಿಗೆ ಎಲ್ಲರಿಗೂ ಒಂದು ದುಡ್ಡು ಕೊಟ್ಟಿರ್ಕೊಂಡೆ. ಅವ್ರದ್ದು ಕಂಡ್ರೆ ಇಂಜಿನ್ ಫ್ಯಾನ್ ತಾಗಿ ಅವ್ರದ್ದು ಕಾಲೆಲ್ಲ ಒಂಥರ ಫುಲ್ ಕೊಯ್ದು ಆಯ್ತಾ. ಅವ್ರಿಗೆ ಯಾರು ಕಾಣಲ್ಲ. ನಂಗೆ ಶಾಕ್ ಅನಿಸಿ ಹೋಯ್ತು. ಅದ್ರ 4 ಜನ ಇದ್ದೀರಲ್ಲ ಅದ್ರಾಗ ಒಬ್ರಿಗೆ ಪೆಟ್ಟಾಗಿದಮ್ರ. ಅವ್ರಿಗೆ ಯಾರು ಕಂಬರ್ಲಮ್ರ. ಅವ್ರದ್ದು ಹಾಸ್ಪಿಟ್ಲ್ ದುಡ್ಡು ಅವರೇ ಕಟ್ಟಿರು ಅಂದ್ಕೊಂಡೆಲ್ಲ ನ್ಯೂಸ್ ಅಪ್ಪ. ಮತ್ತು ನಂಗೆ ಗೊತ್ತಿಲ್ಲ ಸರಿ. ಅದು ಬಿಟ್ಟರೆ ಹಾಗೆ ಬಂದಪ್ಪ ಬೇರೆ ಯೂಟ್ಯೂಬಾಗೆಲ್ಲ ಹಾಗೆ ಹಾಕಿದ್ದೀರು ಪಾಪ. ಅವ್ರನ್ನೂ ಒಬ್ರು ಕಾಣ್ಕಲ್ಲ. ಅವರು ಮೀನು ಹಿಡೋರೆ ಅಲ್ದ. ಅವ್ರದ್ದು ಕಾಲು ಕಟ್ಟಿ ಹಾಸ್ಪಿಟ್ಲಾಗೆಲ್ಲ ಮಿತ್ಕೊಂಡಿರು. ಅವರಿಗೂ ಹಾಗೆ ಮೀನು ಹಿಡುವರು. ಅವ್ರು ಬಿಟ್ಟು ಬೇರೆ ಅಂತ ಕೆಲಸ ಮಾಡ್ಕೊತ ಇಲ್ಲ. ಕೆಲವರೆಲ್ಲ ಹೇಳೋದೆಲ್ಲ ಕಂಡ್ರೆ ಮಾಡೋದೆಲ್ಲ ಕಂಡ್ರೆ ಅವ್ರಿಗೆ ನಿಜ ಕಾಮ್ಕರ. ಮೀನು ಹಿಡುವರ್ದು ಕಷ್ಟವೇ ಗೊತ್ತಿಲ್ಲ ಬಂದ್ಕೊಂಡು ಒಟ್ಟು ಒಂದು ಕಮೆಂಟ್ ಆಗೋಕೆ ಬಂದು ಬರ್ತದೆ. ಅದು ನಿಜ ಕಾಮ್ಕರ. ಅವ್ರ ಲೈಫ್ ಹೆಂಗಿತ್ತು ಅಂದ್ರೆ ಯಾರಿಗೆ ಗೊತ್ತಿಲ್ಲ. ಅದನ್ನೇ ನಾವು ವೀಡಿಯೋ ಮಾಡಿ ತೋರ್ಸೋಕೋರು ಆಮೇಲೆ ಹೇಳಿದ್ರೆ ನೀವು ಕಂಟೆಂಟ್ಗೋಸ್ಕರ ವೀಡಿಯೋ ಮಾಡ್ತಿದ್ರಿ, ಅದಕ್ಕೋಸ್ಕರ ವೀಡಿಯೋ ಮಾಡ್ತಿದ್ದೀನಿ ನಾನು. ಮೀನು ತಪ್ಪಿಸುವ ಕಾರ್ಯಕ್ರಮ ನನ್ನ ಹತ್ರ ಬಿಟ್ಟಿಗೆ ಹಾಕಿಕೊಂಡು ಹೇಳಿ ಅಲ್ಲಿ ಅಂತ ಸೋದಿ ಗಿದಿ ಬಂತು ಓಡ್ದ. ಈ ಬಲೆಗೆಲ್ಲ ಯಾವ ಸೈಡಿಂದೆಲ್ಲ ಬರ್ತಾನೆ.
ಅಂದ್ರೆ ಗನ ಒಂದೆರಡು ಕೊಡೆ ಸಿಗ್ತದೆ. ದೋಣಿ ಯಾರು ಹೋಯ್ತು ಮಾತ್ರ, ದೋಣಿ ಎಲ್ಲ ಹೊರ ಅಂತಾರೆ ಅವ್ರು ಖುಷಿ ಅಲ್ವ. ದೋಣಿಗಾರು ಒಂದು ಅಲ್ಲಂತ ಹೋಯ್ ಎಂಥವ್ರು ಒಂದು ಸಂಪಾದನೆಯವರು ಆರೆ ಅದೇ ಒಂದು ಖುಷಿಯಾಗಿರುತ್ತೆ. ಹಾಗೆ ಮತ್ತು ದುಡ್ಡು ಸಿಕ್ಕತ್ತೆ, ಜೊತೆ ಕೆಲಸ ಆಗುತ್ತೆ, ಮತ್ತು ವೀಡಿಯೋನೂ ಮಾಡ್ಲಕ್ಕೆ ಎಲ್ಲದೂ ಮಾಡ್ಲಕ್ಕೆ. ಮನೆಗಿದ್ರೆ ಬೇರೆ ಅಂತ ಕೆಲಸ ಮಾಡೋಕೆ ಆಗ್ತಿಲ್ಲ. ಇಲ್ಲ ಅಂದರೆ ಬೀಸ್ ಬಲಿಗೆ ಆಮೇಲೆ ಒಂದು ಹರಿದು ಆಯ್ತಾ, ಅದನ್ನೀಗ ಮತ್ತೆ ಸಾಮ್ ಮಾಡೋಕ್ಕಿತ್ತು, ಅದು ಮತ್ತೀಗ ಬೆನ್ನು ಕಿತ್ತಾದಿ ಹೊತ್ತಿಗೆ ಅದಾರು ಕೂಡ ಇವತ್ತೊಂದು ಜಿಮ್ಮಿ ಹೋಗ್ತಿಲ್ಲ. ಇವತ್ತು ಸಂಡೇ, ಅದೇ ಒಂದು ಖುಷಿ. ಇಲ್ಲ ಅಂದಿರೆ ಸಮಾಧಿ ಏನು ಅಮ್ಮನಿ ಮುದ್ದೆ ತಪ್ಪು. ಅರೆ ಎತ್ತ ಆಯ್ತು ಇನ್ನು ಒಂದು ಎಷ್ಟು ಒಂದು 28ರಿಂದ ಮಳೆ ಕಮ್ಮಿ ಅಂತೀರ. 28 ಅಂದರೆ ನೆಕ್ಸ್ಟ್ ತಿಂಗಳಿಂದ ದೋಣಿ ಎಲ್ಲ ಹೊಯ್ಲಕ್ಕ. ನಮ್ದು ಇಲ್ಲ ಆನ್ ಬಾಗಿಲು ಒಂದು ಸಾಮಾರು ದೋಣಿ ನಮ್ದೊಂದು ಹೆರ್ಬಾತಿ ಎಷ್ಟು ಅಂದರೆ ಆಗಸ್ಟ್ 15ರೊಳಗೆ ದೋಣಿ ಹಾಪೋ ಚಾನ್ಸ್ ಇತ್ತು. ನಮ್ಗೆ ಕಾಣಕ್ಕೀಗ ದೋಣಿ ಹಾರ್ಕೊಳ್ಳೆ ಈ ಮೀನು ತಿನ್ಲಕ್ಕೆ ಎಲ್ಲ ಸಿಕ್ಕತ್ತೆ. ಫುಡ್ ಗಿಡ್ಡು ಎಲ್ಲ ಮೇಂಟೈನ್ ಮಾಡ್ಲಕ್ಕೆ. ಮತ್ತು ಎಂತ ಹೇಳ್ಕೊಂಡಿದೆ ಎಂತ ಗೊತ್ತಾ, ನೀವು ಒಂದು ಪ್ರ್ಯಾಂಕ್ ಇದು ಯಾವ್ದಾರು ಒಂದು ಎಂತ ಥೀಮ್ ಅಂತಾರೆ ಎಂತ ಕಾನ್ಸೆಪ್ಟ್ ಅಂತಾರೋ ಇದ್ದರೆ ಒಂದು ಕಮೆಂಟಾಗ ಒಂದು ಹೇಳಿ. ಯಾಕೆ ನಾನು ಒಂದು ಪ್ರ್ಯಾಂಕ್ ಮಾಡ್ಕೊಂಡು ವೀಡಿಯೋ ಮಾಡ್ಕೊಂಡು ಆಸೆ ಇತ್ತು, ಆದರೆ ಸಕ್ಸಸ್ ಆಗ್ತೋ ಇಲ್ಲೋ ಗೊತ್ತಿಲ್ಲ. ಕಾಂಬ ನೀವೊಂದು ಹೇಳದ್ದು ಇದಿದ್ರೆ ಅದು ನಾ ಮಾಡ್ತೇವೆ. ಚಾಲೆಂಜ್ ಯಾವುದಾದ್ರು ವೀಡಿಯೋ ಕೊಡಿ, ನಾನು ಚಾಲೆಂಜ್ ಮಾಡಿದೆ. ಚಾಲೆಂಜ್ ಮಾಡಿ ಅನ್ಕೊಂಡು ಆಮೇಲೆ ಮತ್ತೆ ಬ್ಯಾಡ್ದೆಲ್ಲ ಚಾಲೆಂಜ್ ಕೊಡ್ಬೇಡಿ. ಅದ್ರಗೋಸ್ಕರ ವಾ ಜಾಗ್ರತೆ. ನಿಂಗೆ ಮೊದಲೇ ಈಜಕ್ಕೂ ಬರ್ತಿಲ್ಲ ಇದೆ. ನಾ ಸೋದಾಗ ಒಂದಿಷ್ಟು ಮತ್ತು ಅಲ್ಲಿ ಸೋದಿ ಬತ್ಕಣಿ. ಎಲ್ಲರೂ ಹಂಗೆ ಇಲ್ಲ, ಎಲ್ಲ ಸೋದಿ ಓಟ್ ಹಾಕ್ತಿರ್ತಾರೆ. ಓಲೊಂದು ದೊಡ್ಡ ಸೋದಿ ಬತ್ಕಣಿ. ಅದಕ್ಕೆ ನಮ್ಮ ಸ್ವಂತ ಮೊಮ್ಮಗ ಕಾಯ್ತು ಕೂಕೊಂಡಿದ್ದ ಆ ದೊಡ್ಡ ಸೋದಿ. ಅದ್ರಾಗ ಕರಿ ಬಂದಂಗೂ ತಕ ಎಳ್ದ ಮೇಲೆ ಹಾಕ್ತೀರಿ. ಇಲ್ಲೂ ಅಂದಿತ್ತು ಎಲ್ಲರೂ ಹಂಗೆ ಇಲ್ಲ. ಅಂದರೆ ಮಳೆಗಾಲದಾಗೆಲ್ಲ ಜಾಸ್ತಿ ಕಳ್ಳ ಸೋದಿಲ್ಲ ಬತ್ತಲ್ಲ, ಅದೇನು ತೆಗ್ದೆ ಒಲೆ ಕಿಚ್ಚೆಲ್ಲ ಓಡುದ. ಇಲ್ಲ ನೀವು ಕಾಣ್ಲಕ್ಕೆ ಅಲ್ಲೆಲ್ಲ ಸೌದಿ ಇದು ಮಾಡೋರೆ ಇರ್ತಾರೆ. ಸೌದಿ ಅದು ಕೊಟ್ಟು ತಗೊಬರ್ಕಂಡು ಅಂತಿದ್ರಿ. ಅಯ್ಯ ಹೋಗುದ ನಾನು ತಿಕ್ಕುದಿಲ್ಲ ಮಾಡ್ತೀನಿ, ಹಿಂಗೆ ತಡಿಯತ್ತೆ ಅದು ಆ ಬದಿಗೆ ಹೊತ್ತದು. ಇಂತು ಕಡಲಿನ ಮಾವತ್ತ ಮೇಲೆ ಹಾಕಿಯೇ ಬಿಟ್ಟ ಗಡ ಅಂತೂ ಅಂದರೆ ಅಷ್ಟು ಹೊತ್ತು ವೆಯ್ಟ್ ಮಾಡಿ ಈಗ ಹಿಡಿದ ಮೇಲಾಗದ. ನಾವಲ್ಲ ಅಪ್ಪ ಬಲಿ ಹೇಳೋದು ರೆಡಿ ಏನು ಹೇಳೋದು ಹಾಗೆ ಅನ್ಬೇಡಿ ಮಾಡಿ ಕಟ್ಕೊಂಡಿರ್ತೀವಿ. ಹೊಸ ಜಾಮ್ ಲಾಸ್ಟ್ ಎಂಡಿಂಗ್ ಒಂದೇ ಅಂತ ರಿಸೀಟ್ ಹೆಸರು ಸಿಗ್ತಾಯಿತ್ತು. ಅಲ್ಲಿ ಮಂಜಾಣಿ 4-5 ಗಂಟೆಗೆ ಬಿಟ್ಟರೆ ಮತ್ತೆ ಫುಲ್ ಕಸ ಜಾಮ್ ಆಯ್ತು. ಇಲ್ಲೇ ಕಾಣ್ಲಕ್ಕೆ ಇದೇ ಥರ ಕಸ ಇಪ್ಪತ್ತು ಮತ್ತೆಂತ ಮಾಡೋಗಿಲ್ಲ, ಕಸದಾಗೆ ಬಿಡ್ಕಾದು ಅಲ್ಲಿ ಅದು ಎಳುವಾಗ ಹಾಂ ಬಾಲಿ ಬಂತು. ಆಮೇಲೆ ಎಂತ ಮೀನು ಸಿಕ್ಕತ್ತೆ ಫಸ್ಟ್ ಒಂದು ಬಾಲಿ ಎಳ್ತಾನೆ. ಅಲ್ಲ 4-5 ಜನ ಹೇಳೋಕೆ ಆಗ್ತಿಲ್ಲ. ಅದು 4-5 ಜನ ಹೇಳೋದು ಇಲ್ಲಿ ಬಂದ್ರು ಕೂಡ ಇಬ್ಬರೇ ಹೇಳೋದು. ಅದು
ಎಂತಿಲ್ಲ, ಖಾಲಿ ಖಾಲಿ. ಒಂದು ಗಂಟೆಗೆ ಅಲ್ಲಿ ಮಂಜಣ್ಣಿಗೂ 5 ಎಪ್ಪದು 5 ಕಂಡಿ 5. ನಾ ಹೇಳಿದೆ ನಾವು ಎಂತ ಮಾಡ್ಕೋರು ಬೈಗಳು ತಿಂದು ಅಲ್ಲಿ ಬಲಿ ಹೇಳೋಕೆ 3-4 ಜನ 20 ಮತ್ತು ನಾವು ಅಲ್ಲಿ ಹೇಳ್ಕೋರೆ ಸೀದಾ ಯಾರು ಈಗ ಬೈದ್ರಿ ಕೇಂದ್ರಲ್ಲೇ ಅರೆ ಯೂಟ್ಯೂಬ್ ಮಾಡೋಕೆ ಮಾತ್ರ ಸಮಯ ಮಾಡಿ ನಾವು ಹೇಳೋದೆಲ್ಲ ತೋರೋದಿಲ್ಲ ಅದ್ರ. ನಾವು ಹೇಳೋಕೋರೆ ವೀಡಿಯೋ ಮಾಡೋಕ್ಕಾಗ್ತಿಲ್ಲ. ಯಾರು ನಾವು ವೀಡಿಯೋ ಮಾಡಿದೆ ಎಲ್ಲ ಎಳ್ದು ಕೊಟ್ಟು ಬಂದೆ, ಅವ್ರದ್ದು ಎಳ್ದು ಕೊಟ್ಟು ಬಂದೆ, ಇಲ್ಲೂ ಎಳ್ದಿದ್ದೆ. ಯಾರು ಬೈಗಳು ಕಂಡ್ಯ ಅಷ್ಟೇ. ನಾವು ವೀಡಿಯೋ ಹಿಂದಿಂದ ಮಾಡೋದು ಯಾವುದು ತೋರೋದಿಲ್ಲ. ವೀಡಿಯೋ ಮುಂದೆ ಬಂದು ಮಾಡ್ರಿ ಯೂಟ್ಯೂಬ್ಗೋಸ್ಕರೇ ಬಪ್ಪು ಮಾಡೋದು, ಅದಕ್ಕೆ ಸಮ ಅಂತಾರೆ ಅಷ್ಟೇ. ಏಮ್ಗೆ ಅಂದಿಲ್ಲ ಅಷ್ಟೇ. ಬೈಗಳು ತಿಂಬ ಮತ್ತೆ ಮಾಡ್ಕೋತ ವೀಡಿಯೋ ತೋರ್ಸ್ಕ ನಮ್ಮ ಕಷ್ಟ ಈ ಥರ ಇತ್ತು ಅನ್ಕೊಂಡು 5 ಕಂಡಿಗೆ ಸಿಕ್ಕಿದೆ ಅಷ್ಟೇ. ಈ 5 ಅಲ್ಲ, ಇದೊಂದು 25-30 ಕಂಡಿಗೆ ಯಾರ 1 kg ಅಥವಾ ಹತ್ತೇನು 1 kg ಆಯ್ತು ಇಲ್ಲಿ. ಈಗ ಮನೆ ಭೇಟಿ ಆಯ್ತು ಹಬ್ಬ ಇದೆ. ಮೀನಿತ್ತು, ಮೀನಿಗೆ ಅಂತಿದ್ರು ಮೀನಿಲ್ಲ ಅಷ್ಟೇ. ಅವರು ಇವು ಜಿಮ್ಮಿಗೆ ಅಂತ ಹೇಳಿ ಚಿಕನ್ ಸೋಯಾ ಚಂಕ್ಸ್ ಅದೆಲ್ಲ ತಿನ್ಕ, ಇಲ್ಲಾಂದರೆ ಅದು ಯಾವುದು ವೇ ಪ್ರೋಟೀನ್ ಅದೆಲ್ಲ ತಗೊಂಡ್ಕ. ವೇ ಪ್ರೋಟೀನ್ ತಗೊಂಬಷ್ಟು ನಮ್ಮ ದುಡ್ಡಿಲ್ಲ. ಅದು 1 kg 2,500 ಅಷ್ಟು ಇರ್ತದೆ. 1 ತಿಂಗಳು ಬರ್ತದೆ. ಅದ್ರ ಬದಲು ಚಿಕನ್ ಮತ್ತು ಅದು ಸೋಯಾ ಚಂಕ್ಸ್ ಅದಲ್ಲಿ ತಿಂದ್ರೆ ನ್ಯಾಚುರಲ್ ಮಾಡ್ಲಕ್ಕಲ್ಲ ಮೂರು ತೆಗೆದಾಗ ಅದು ಇದು ಮಾಡುವ ಅಂತ ನಾ ಹೇಳ್ದೆ. ಈಗ ಎಂತ ಶ್ರಾವಣ ಬಂತಂತ ಅದು ಬಂತಂದ್ರೆ ನೀನೀಗ ಅಲ್ಲಿ ಚಿಕನ್ ಮಾಡಬೇಡ, ಹೆರ್ಗ್ ಮಾಡಿ ನೀನು ಅಂತ ಶುರು ಮಾಡಿರಿ ಗಲಾಟೆ. ಇನ್ನೇನು ಶುರು ಮಾಡ್ರಿ ಅದಕ್ಕೆ ಚಿಕನ್ ಚಿಕನ್ ದಪ್ಪು ಅಂತ ಹೇಳ್ದೆ ಸೈ. ನೀ ಚಿಕನ್ ನಿಮ್ಗಿಲ್ಲ ಇನ್ನೀ ಹೆರ್ಗಿ ಮಾಡೋದು. ನಾ ಹೇಳ್ದೆ ನಾ ಇನ್ನು ರೂಮ್ ಮಾಡ್ಕೊಂಡು ಬೇರೆ ಬಾಡಿಗೆ ಮನೆಗೆ ನೀವು ಓಡಿಸಿ ಹೋಗಂಬ್ರಿ. ನೀವು ಓಡಿಸಿವರಮ್ಮ ನಿಂಗೀಗ ಆಮೇಲೆ ಈಗ ಬೆಲೆಯೇ ಸಿಕ್ಕುದಿಲ್ಲ. ಆಮೇಲೆ ನಿಂಗೆ ಬಡವ್ರ ಮಕ್ಕಳಿಗಂತ ಈ ನಮ್ಮನೆ ಹೇಳ್ತೀರಿ. ನಾವೊಂದು ಬಾಡಿ ಯಾರು ಮಾಡಿ ಆಮೇಲೆ ಇನ್ಸ್ಟಾಗ್ರಾಮಾಗ ಅದು ಎಂಥರ ಒಂದು ಪ್ರಮೋಷನ್ ಸಿಕ್ಕದ ಅದು ಸಿಕ್ಕದಂದು ಇಷ್ಟು ಒದ್ದಾಡ್ತಿದ್ದೆ. ಇಲ್ಲ, ನಮ್ಮ ಕಷ್ಟಕ್ಕೆ ಯಾರು ಕಷ್ಟ ಅಂದು ಹೇಳ್ಕೋದು ನಮ್ಮ ಕೆಲವರಿಗೆಲ್ಲ ಬೇಜಾರ್ತದೆ. ಯಾರು ಎಂಥದೇ ಆಗಲಿ ಎಷ್ಟೇ ಮಾಡು, ನಾವು ಬಾಡಿ ಮಾಡಿ ಇನ್ಸ್ಟಾಗ್ರಾಮಾಗ ಒಂದು ಹೆಸರು ಮಾಡಿ ಬಾಡಿ ಇದ್ರಾಗೆ ಅಂದರೆ ಬಾಡಿ ಇದ್ರಾಗ ಆಗಲ್ಲ, ಒಂದು ಫಿಟ್ನೆಸ್ ಇದು ಮಾಡ್ಕೊಂಡು ಅದು ಒಂದು ಒಳ್ಳೆ ಇದು ಮಾಡಿ ಪ್ರಮೋಷನಲ್ಲಿ ಮಾಡಿ ಒಂದು ದುಡ್ಡು ಮಾಡ್ಕೊಂಡು ಆಸೆ ಇದ್ರಾಗಿದ್ದೆ. ಈ ನಮ್ಮ ಹಾರ್ಡ್ ವರ್ಕ್ ಮಾಡ್ತಿದ್ದೆ, ಮಾಡಿಯೇ ಮಾಡ್ತೀವಿ, ಅದು ಬೇರೆ ಪ್ರಶ್ನೆ. ಈ ಅಮ್ಮನಿ ಮಾತ್ರ ಆಮೇಲೆ ಎಲ್ಲರೂ ನಂಗೆ ದುಡ್ಡು ಸಿಕ್ತಂದ್ರೆ ಕೋಳೆ ಅಮ್ಮನಿ ಎದ್ರಿ ಕಾಣಿ ಟೆ 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 ಹಂಗೆ ಕುಣಿತಿರ್ತೆ. ಆಮೇಲೆ ಹೇಳಿ ನೀನು ಇಲ್ಲಿ ಈಗ ಎಷ್ಟು ಇಲ್ಲ ಬೇಕಾದ್ರೆ ಇಲ್ಲಡಿ ಈ ಅಮ್ಮನೂ ಹಂಗೆ ಅಪ್ಪನ ಹಂಗೆ ನಿನ್ನೆ ಸಾಮ ಹೋಯ್ತಿದ್ದೀರ ಈ ಅಂತ ಜಿಮ್ಮಿ ಹೈತತ್ತೆ ಅಂತಿದ್ದೆ. ಧೋನಿ ಅವ್ರು ಕೂಡ ಜಿಮ್ಮಿಗೆ ಹೋದೆ. ನಾನು ಹಾರ್ಡ್ ವರ್ಕ್ ಮಾಡ್ಕೊಂಡಿದ್ರೆ ಮಾಡೋದು ಅದು ನಮ್ಗೆ ಅಂತ ಬೇಕಾರೆ ಅಂತ ಜಿಮ್ಮಿಗೆ ಹೋಯ 2 ಗಂಟೆ 1 ಗಂಟೆಗೆಲ್ಲ ಬೀಸ್ಕೋದು ಮನ್ಸ. ನಾನು ಇನ್ನು ಧೋನಿಗೆ ಹೋಯ್ ಮಾಡೋಕತ್ತಿಲ್ಲ ನನ್ನ ಕೈಗೆ ಮಾಡೋದು. ಈಗ ಫಸ್ಟ್ ಚಿಕನ್ ತಗಪ್ಪ ಸಾಮಾನು ಮತ್ತು ಇದು ಚಿಕನ್ ಬ್ರೆಸ್ಟ್. ಇದ್ರಾಗ ಎಷ್ಟು ಹೇಳಿ 100 ಗ್ರಾಮಿಗೆ 30 ಗ್ರಾಮ್ ಪ್ರೋಟೀನ್ ಸಿಕ್ಕತ್ತಮ್ಮ. ಅದು ನಾ 200 ಗ್ರಾಮ್ ತಿಂದ 60 ಎಷ್ಟೋ ಸಿಕ್ಕತ್ತೆ. ಆಮೇಲೆ ಸೋಯಾ ಚಂಕ್ಸಾಗೆ ಅದು 100 ಗ್ರಾಮ್ ತಿಂದರೆ 50 ಎಷ್ಟೋ ಸಿಕ್ಕತ್ತಮ್ಮ, 50-55. ನಾನು ಅದು ಅಲ್ಲ 100 ಗ್ರಾಮ್ ನಾ 50 ತಿಂದು ನಾನು ಒಂದು 25 ಸಿಕ್ಕತ್ತೆ. ಒಟ್ಟು ನನ್ನ ಬಾಡಿಗೆ ಒಂದು ಎಷ್ಟು ಗೊತ್ತಾ, ಒಂದು 120-125 ಮೇಲೆ ಬೇಕಾ ಪ್ರೋಟೀನ್. ಅದು ಇದ್ರಾಗೆ ಆಯ್ತು. ಅದಕ್ಕೋಸ್ಕರ ನಾನು ಪ್ರೋಟೀನ್ ಡಬ್ಬಿ ತಗೊಂಡಿಲ್ಲ, ನ್ಯಾಚುರಲ್ಲೇ ಮಾಡುವ. ಅದಕ್ಕೆ 300 ರೂಪಾಯಿಗೆ ಒಂದು 5 ದಿನ ಬಂತು. ಸೊ ಅಡ್ಡಿಲ್ಲ ನಮಗೆ ಆಯ್ತು. ಕಾಂಬ ಈಗ ತೊಳೆದು ಎಲ್ಲ ಮಸಾಲೆ ಹಾಕಿ ಮಧ್ಯಾಹ್ನ ಫ್ರೈ ಮಾಡಿ ತಿನ್ಕ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದೆ. ಇನ್ನು ತೆಗೆದು ಫ್ರಿಜ್ಜಿಗೆ ಇಟ್ಟು ಸರಿ 550-600 ಗ್ರಾಮ್ ನೀರು ತರಿಸ್ಬಿಟ್ಟು ಅದಕ್ಕೆ ಹೋಯ್ 50 ರೂಪಾಯಿ ಇದಾ 300 ರೂಪಾಯಿ ಸಿಕ್ಕತ್ತೆ. 350 ಗ್ರಾಮ್ ಇತ್ತು. 350 ಗ್ರಾಮ್ ಇತ್ತು. 350 ಗ್ರಾಮಿಗೆ 300, 250 ಗ್ರಾಮಿಗೆ 250 ಗ್ರಾಮಿಗಿಲ್ಲ 50 ರೂಪಾಯಿ ಕಟ್ಟಿಲ್ಲ ಮನೆ ನನಗೆ. 350 ಇದ್ರೆ 350 ರೂಪಾಯಿ ಕೊಡ್ತಾ. ಇದು 1000 ರೂಪಾಯಿ ಸಿಕ್ಕಿದೆ ಅವ್ರಿಗೆ.
ಓಕೆ ನೀವು ಹೇಳ್ರ ಮೇಲೆ ಮುಗೀತದ. ದೇವ್ರು ಸಿಕ್ಕಿ ಮಾಮ ಈಗ ನೀವು ಅವನಾಯ್ತು ನಿಮ್ಗಲ್ಲೇ ನಾನು ಅಷ್ಟೇ ಇದು ಮಾಡಿದ್ದೆ. ಹಾಂ ನೀವು ಇಬ್ಬರದ್ದು ಗುರ್ತು ಇಡೋಕ್ಕಾಗಲ್ಲ ಮಾರ್ರೆ. 500 ಗ್ರಾಮ್ ಅರ್ಧ ಕೆ ಜಿ ಮತ್ತೊಂದು ಹೌದಾ? ಅರ್ಧ ಕೆಜಿಯಾ? ಅರ್ಧ ಕೆ ಜಿ ಕರೆಕ್ಟ್ ಅರ್ಧ ಕೆ ಜಿ 500? ಎರಡನೇ ಮಾತಿಲ್ಲ. ಇದು 300 ಗ್ರಾಮ್ 320 226 ಆಯ್ತು. ಆಯ್ತು ಮತ್ತೆ ಅಂತಿಲ್ಲ. ಆಯ್ತು ಇವತ್ತಿನ ಸಂಪಾದನೆ ಆಯ್ತು ಅವ್ರಿಗೆ. ಗಾಡಿ ಕಾಯಿಲೆ ದೇವ್ರು ಇದು ಇದೆಲ್ಲ ಕೊಟ್ಟದ್ದಾ? ಅದ್ರಿಗೆ ಕೊಟ್ಟದ್ದು. ಕೊಡ್ಲಿ ಬಾಬಾ ಪಾಪ ನಿಮ್ಗಂತ ಅವ್ರು ಫಸ್ಟ್ ತಗೊಂಡಿರಲ್ ಮೀನು. ಭಗವಂತ ಇವ್ರನ್ನ ದೇವರು ಆಯುಷ್ಯ ಜಾಸ್ತಿ ಮಾಡಿ ಅವ್ರಿಗೆ ಒಳ್ಳೆ ಆಯ್ತು ಇದ್ರೆ ಸಾಲ ತೀರ್ಸುದು ಯಾರು ಆಯ್ತ ಕಡಿಮೆ ಹಾಯ್ ಕೇನ್ರಿ ಸುಮ್ಮನೆ ದೇವರು ಒಳ್ಳೆ ಮಾಡ್ಲಿ. ಯಪ್ಪ, ಎಂತ ಇದೆ ನಿಮಗೆ? ಜಾಸ್ತಿ ಅರ್ಥ ಮಾಡ್ತೆ. ನನ್ನ ಮಗ ಕೇನ್ರಿ ಈ ಪೂರ್ ಪೀಪಲ್ಸ್ ಇದು ಕಾಣಿ ಇಂಜಿನಿಯರ್ ಕಲ್ತು ಈಗ ಎಂತ ಮಾಡ್ರು ನಮ್ದು ಆಯಸ್ ಜಾಸ್ತಿ ಮಾಡ್ಸ್ಕೊಂಬುಕ್ಕೆ ಆತಿಲ್ಲ. ಎಂತಕ್ಕಂತ ಸಾಲದ ಸಾಲ 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 ಇದ್ದಾಗಲೂ ಕೊಡ್ತಾರೆ. ನಾವು ಸಾಲ ಯಾವ ತೀರ್ಸುದು ಅಯ್ಯ ಹಬ್ಬ ಹೇಳದ್ ಕಂಡ್ರೆ ಕೆಲಸ ಇಲ್ಲ ಹಗ್ಗ ಇಂಡೈರೆಕ್ಟ್ ಕೆಲ್ಸ ಇಲ್ಲ ಅಂದ್ರಾಗ ಎದ್ದೇವ್ರೆ ಮತ್ತೆಂತ ಮಾಡೋದು ಕೆಲ್ಸ ಇಲ್ಲ. ಎಲ್ಲರ ಎದ್ರಿ ಮರ್ಯಾದೆ ಹೇಗಿದ್ರು ಮಾಡ್ತೀಯ ಅಪ್ಪ ಈ ಅಪ್ಪ ಎಲ್ಲೇ ಹೋಯ್ಲಿ ಮರ್ಯಾದೆ ನಾಲ್ಕು ಕಾಸ್ತೆ ನಗಡ ದುಬೈ ಶಾಂಗ್ನಿ ಕಳ್ಸ್ಕೀವತ್ ನಾವು ಎಂತಿಲ್ಲ. ನಿಮ್ಮನೆ ಅಪ್ಪನು ಹಿಂಗೆ ಇದ್ರೆ ಹಿಂಗೆ ಮರಿ ತೆಗ್ದು ಹಾಕ್ತಿರು. 1-2 ದಿನ ಮನೆ ಕೂಕೊಂಡ್ರು ಇಲ್ಲ ಎಂತ ಕೇಳ್ತಿಲ್ಲ ಅಂತ ಅಷ್ಟು ಮುಗೀತು ಎಂಡ್ ಅಲ್ಲಮ್ಮ. ಈ ಅಮ್ಮನಿಗೆ 2 ಟೈಮ್ ಏನೆಲ್ಲ ಇಡ್ತಾಳೆ ಬೇರೆ ಪ್ರಶ್ನೆ ಅದೆಲ್ಲ. ಅದಕ್ಕೆ ಪಟ್ಟ ದೋಣಿ ಸ್ಟಾರ್ಟ್ ಆಗಿಲ್ಲ ಇವ್ರದೆಲ್ಲ ಹಿರಲ್ಗಾರಿಕೆ ಎಲ್ಲ ಕಮ್ಮಿ ಇರೋದು. ಯಾರು ನಾವು ಮಾಡ್ತಿತ್ತು ಎಂತೆಲ್ಲ ಮಾಡಿ ಆ ಬದಿ ಈ ಬದಿ ಅದೆಲ್ಲ ಮಾಡ್ಕೊಂಡು ಯಾರು ಎಂತ ಮಾಡ್ರು ಇಲ್ಲಲೇ ದಿನ ಹಾಗೆ ಇದೊಂದು 200 ಗ್ರಾಮ್ ಚಿಕನ್ ಬೇಯಿಸಿ ತಿಂಬೋದು. ದಿನ ತಿಂದ್ರೆ ಬೈತಿಕಂತ ಅದು ಎಫೆಕ್ಟ್ ಆಗ್ತಾ ಹಂಗತ್ತಂತ. ಮತ್ತು ಬೇರೆ ಜಿಮ್ಮಾಗೆಲ್ಲ ಜಿಮ್ಮಿನ ವೀಡೆಲ್ಲ ಕಂಡಲ್ಲ ಅವ್ರು ದಿನ ತಿಂದ್ರಪ್ಪ ಅವ್ರಿಗೆ ಅಂತ ಆಗ್ಲಪ್ಪ ನಮ್ಮ ಮಾತ್ರ ಆಗ್ತದೆ. ಕಂಡು ಊಟ ಮಾಡಿ ಶಿಫ್ಟ್ ಮನೆ ಕಂಬಿ ಫುಲ್ ರೆಸ್ಟ್ ಮಾಡಿ ಮತ್ತೊಳಗೆ ನಾಳೆ ಕಂಬ. ಮತ್ತೆಲ್ಲರೂ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟಾಟಾ ಬಾಯ್ ಬಾಯ್.